ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನಲ್. ಈ 7 ವಿಷಯಗಳನ್ನ ಅಪ್ಪಂದಿರು ಯಾವುದೇ ಕಾರಣಕ್ಕೂ ತಮ್ಮ ಗಂಡು ಮಕ್ಕಳ ಮುಂದೆ ಮಾಡಬಾರ್ದು. ಅದು ಯಾವುದು ಅಂತ ತಿಳಿಸ್ಕೊಡೋದಕ್ಕೆ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಮೊದಲನೇ ವಿಷಯ ಏನು ಅಂದರೆ, ನಿಮ್ಮ ಹೆಂಡತಿನ ನಿಮ್ಮ ಮಗನ ಮುಂದೆ ಯಾವುದೇ ಕಾರಣಕ್ಕೂ ಬೈಯೋದಾಗಲಿ, ಅವ್ರನ್ನ ರೆಸ್ಪೆಕ್ಟ್ ಮಾಡದೇ ಇರೋದಾಗಲಿ, ಅವ್ರ ಜೊತೆ ಜಗಳವನ್ನು ಮಾಡೋದಾಗಲಿ, ಅವರ ಕೆಲಸದ ಬಗ್ಗೆ ಕಮೆಂಟ್ ಮಾಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾವುದೇ ವಿಷಯ ಇರಲಿ ಅವ್ರ ಮುಂದೆ ಯಾವುದೇ ಕಾರಣಕ್ಕೂ ಜಗಳವನ್ನು ಮಾಡೋದನ್ನ ಮಾಡಬೇಡಿ. ಇದರಿಂದ ನಿಮ್ಮ ಹೆಂಡತಿಯ ರೆಸ್ಪೆಕ್ಟ್ ಹಾಳಾಗುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಹೆಂಡತಿನ ನಿಮ್ಮ ಮಗನ ಮುಂದೆ ಬಿಟ್ಕೊಡ್ಬೇಡಿ. ನೆಕ್ಸ್ಟ್ ಎರಡನೇ ವಿಷಯ ಬಂದು, ನಿಮ್ಮ ಮಗನ ಯಾವುದೇ ಕಾರಣಕ್ಕೂ ಬೇರೆಯವರ ಮಗನ ಜೊತೆ ಕಂಪೇರ್ ಮಾಡಬೇಡಿ. ಅದು ಓದೋದ್ರಲ್ಲಾಗಿರಬಹುದು ಅಥವಾ ಸ್ಪೋರ್ಟ್ಸಲ್ಲಾಗಿರಬಹುದು, ಇನ್ನು ಯಾವುದೇ ವಿಚಾರದಲ್ಲಾಗಲಿ. ಇವಾಗ ನಿಮ್ಮ ಮಗ ಓದೋದ್ರಲ್ಲಿ ಕಮ್ಮಿ ಇದ್ದಾನೆ ಅಂದರೆ ಬೇರೆ ಯಾವುದೋ ಒಂದು ಗುಡ್ ಕ್ವಾಲಿಟಿ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಅವನಿಗೆ ಕಂಪೇರ್ ಮಾಡಿ ನೀವು ನಿಮ್ಮ ಮಗನಿಗೆ ಬೇಜಾರು ಮಾಡಬೇಡಿ. ಇದರಿಂದ ನಿಮ್ಮ ಮಗನಿಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಕೂಡ ಕಡಿಮೆ ಆಗಬಹುದು, ಅಥವಾ ನಿಮ್ಮ ಮೇಲೆ ಪ್ರೀತಿ ಕೂಡ ಕಡಿಮೆ ಆಗಬಹುದು, ಅಥವಾ ನಿಮ್ಮ ಮೇಲೆ ಅಭಿಪ್ರಾಯ ಕೂಡ ಚೇಂಜ್ ಆಗ್ಬೋದು. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಮಗನ್ನ ಬೇರೆಯವ್ರ ಮಗನ ಜೊತೆ ಕಂಪೇರ್ ಮಾಡೋದನ್ನ ನಿಲ್ಲಿಸಿ. ಇನ್ನು ಥರ್ಡ್ ವಿಷಯ ಏನು ಅಂದರೆ, ಮಕ್ಕಳನ್ನ ಬೆಳೆಸೋದು ಅಮ್ಮಂದಿರ ಕೆಲಸ ಅಂತ ಲೇಬಲ್ ಮಾಡೋದು, ಅವ್ರನ್ನ ಅದೇ ಥರ ಪೋರ್ಟ್ರೇಟ್ ಮಾಡೋದು ವಿತೌಟ್ ಎನಿ ಸಪೋರ್ಟು. ಆ ಥರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮಗನ್ನ ಕೇರ್ ಮಾಡೋದಾಗಿರಬಹುದು, ಅವನಿಗೆ ಏನು ಬೇಕು ಬೇಡಗಳನ್ನಾಗಿರಬಹುದು, ಅವನ್ನ ಬೆಳೆಸೋದ್ರಲ್ಲಾಗಿರಬಹುದು, ಅಪ್ಪನ ಪಾತ್ರ ಕೂಡ ಬಹುಮುಖ್ಯವಾಗಿರುತ್ತೆ. ಸೊ ಎಲ್ಲದಕ್ಕೂ ಅಮ್ಮನ್ನ ಮಾತ್ರ ಲೇಬಲ್ ಮಾಡಬೇಡಿ. ನೀವು ಅದರಲ್ಲಿ ಜವಾಬ್ದಾರಿಯನ್ನು ತಗೊಂಡು ಗಂಡು ಮಕ್ಕಳಿಗೆ ಬೆಳೆಯೋದ್ರಲ್ಲಿ ಸಹಾಯವನ್ನು ಮಾಡಿ. ಇನ್ನು ನೆಕ್ಸ್ಟ್ ಫೋರ್ತ್ ವಿಷಯ ಬಂದು, ಗಂಡು ಮಕ್ಕಳನ್ನ ಗಂಡು ಮಕ್ಕಳ ಥರನೇ ಇರಬೇಕು ಅಂತ ಲೇಬಲ್ ಮಾಡಬೇಡಿ. ಅವರು ಕಿಚನ್ಗೆ ಹೋಗ್ಬಾರ್ದು, ಅಥವಾ ಮನೆ ಕೆಲಸಗಳನ್ನ ಮಾಡಬಾರ್ದು, ಅಥವಾ ಅಳಬಾರ್ದು ಅವರು, ಅಥವಾ ಅವ್ರು ನಾಚಿಕೆ ಪಡಬಾರ್ದು. ಇದು ಯಾವುದು ಕೂಡ ಲೇಬಲ್ ಮಾಡಬೇಡಿ. ಗಂಡು ಮಕ್ಕಳಿಗೂ ಕೂಡ ಫೀಲಿಂಗ್ಸ್ ಇರುತ್ತೆ, ಅದನ್ನ ಲೇಬಲ್ ಮಾಡಿ ನೀವು ಅವ್ರನ್ನ ಅಳದೇ ಇರೋ ಥರ ಅಥವಾ ಕೆಲಸದಲ್ಲಿ ಹೆಲ್ಪ್ ಮಾಡದೇ ಇರೋ ಥರ ಮಾಡಬೇಡಿ. ಮತ್ತು ಹೊರಗಡೆ ಏನಾದರೂ ಗಂಡು ಮಕ್ಕಳು ಹೋಗ್ತಿದ್ದಾರೆ ಅಂದರೆ ಅವ್ರನ್ನ ಕೇಳದೇ ಇರೋದು, ವಿಚಾರಿಸದೇ ಇರೋದು ಮಾಡಬೇಡಿ. ಯಾಕಂದರೆ ಒಂದು ಗಂಡು ಮಗು ಯಾವಾಗಾದರೂ ಬರಲಿ, ಎಲ್ಲಾದರೂ ಹೋಗಲಿ ಅಂತ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡಿ ಹೋಗೋದನ್ನ ಥರ ಮಾಡಿ, ಅಥವಾ ಹೊರಗಡೆ ಏನಾದರೂ ಲೇಟ್ ಆಯಿತು ಬರೋದು ಮನೆಗೆ ಅಂದರೆ ಅದನ್ನ ಇನ್ಫಾರ್ಮ್ ಮಾಡೋ ಥರ ಮಾಡಿ. ಗಂಡು ಮಗ ಅಲ್ವಾ, ಎಲ್ಲಿಗಾದ್ರೂ ಹೋಗಿದ್ ಬರ್ಲಿ ಅಂತ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅವರನ್ನು ಕೂಡ ಕೇರ್ ಮಾಡೋದನ್ನ ಮಾಡಿ. ಇನ್ನು ನೆಕ್ಸ್ಟ್ ಫಿಫ್ತ್ ವಿಷಯ ಬಂದು ಏನು ಅಂದರೆ, ಯಾವತ್ತಿಗೂ ನಿಮ್ಮ ಮಗನಿಗೆ ಅನಿಸ್ಬಾರ್ದು ನನಗಿಂತ ನಮ್ಮ ಅಪ್ಪನಿಗೆ ಆ ಫೋನೇ ಹೆಚ್ಚು ಅಂತ. ಸೊ ಅಪ್ಪಂದಿರು ಜಾಸ್ತಿ ಫೋನನ್ನು ಯೂಸ್ ಮಾಡ್ತಿರ್ತೀರಾ, ಯಾವುದೇ ಕಾರಣಕ್ಕೂ ಇದನ್ನ ಮಾಡಬೇಡಿ. ಯಾವತ್ತೂ ಅನಿಸ್ಬಾರ್ದು ಗಂಡು ಮಕ್ಕಳಿಗೆ ನಮ್ಮ ಅಪ್ಪನಿಗೆ ಫೋನೇ ಹೆಚ್ಚು, ಆ ಫೋನ್ ಜೊತೆನೇ ಜಾಸ್ತಿ ಟೈಮ್ ಕಳೀತಾರೆ ಅಂತ. ಸೊ ಫೋನ್ ಬಿಟ್ಟು ಮಕ್ಕಳ ಜೊತೆ ಮಾತಾಡಿ, ಅವ್ರನ್ನ ಆಟ ಆಡಿಸಿ, ಅಥವಾ ಅವ್ರಿಗೆ ಏನಿಷ್ಟ ಇಲ್ಲ ಅದನ್ನೆಲ್ಲ ತಿಳ್ಕೊಳ್ಳೋದಾಗಿರ್ಬಹುದು, ಅಥವಾ ಅವ್ರ ಕಾಲೇಜು ಸ್ಕೂಲ್ ಬಗ್ಗೆ ವಿಚಾರಿಸೋದಾಗಲಿ ಮಾಡ್ತೀರಿ. ಅವರಿಗಾಗಿ ನಿಮ್ಮ ಟೈಮನ್ನು ಕೊಡಿ. ಇನ್ನು ನೆಕ್ಸ್ಟ್ ಸಿಕ್ಸ್ತ್ ವಿಷಯ ಬಂದು ಏನು ಅಂದರೆ, ನಿಮ್ಗೇನಾದರೂ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅಂದರೆ ಯಾವತ್ತಿಗೂ ಇಬ್ಬರು ಗಂಡು ಮಕ್ಕಳನ್ನು ಕಂಪೇರ್ ಮಾಡಬೇಡಿ. ಒಂದು ಹೆಚ್ಚು ಗಂಡು ಅನ್ನೋದು, ಇನ್ನೊಂದು ಕಡಿಮೆ ಅನ್ನೋದು ಯಾವತ್ತೂ ಮಾಡಬೇಡಿ. ಇಬ್ರು ಒಂದೇ ರೀತಿ ನೋಡ್ಕೊಳ್ಳಿ, ಇಬ್ರಿಗೂ ಒಂದೇ ಥರ ಕೇರ್ ಮಾಡಿ, ಇಬ್ರಿಗೂ ಒಂದೇ ಥರ ರೆಸ್ಪೆಕ್ಟ್ ಮಾಡಿ. ಯಾವತ್ತೂ ಅವನ ವಿಷಯನಾಗಲಿ ಇವನ ವಿಷಯದಲ್ಲಾಗಲಿ ಯಾವತ್ತೂ ಕಂಪೇರ್ ಮಾಡಬೇಡಿ. ಇದು ಮಕ್ಕಳ ಮನಸ್ಸಲ್ಲಿ ಅವರಿಗೆ ಒಂದು ಬೇರೆ ಥರನೇ ಫೀಲಿಂಗ್ ಚೇಂಜ್ ಮಾಡುತ್ತೆ. ಸೊ ಈ ವಿಷಯದಲ್ಲಿ ಹುಷಾರಾಗಿರಿ. ಇನ್ನು ಕೊನೆಯದಾಗಿ ಲಾಸ್ಟ್ ಸೆವೆಂತ್ ವಿಷಯ ಏನು ಅಂದರೆ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳ ಮುಂದೆ ಡ್ರಿಂಕಿಂಗು ಸ್ಮೋಕಿಂಗನ್ನು ಮಾಡಲೇಬಾರ್ದು. ಇದು ಏನಾದರೂ ನೀವು ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮಕ್ಕಳಿಗೆ ನೀವೇ ಸಪೋರ್ಟ್ ಮಾಡ್ದಂಗಾಗುತ್ತೆ. ನೆಕ್ಸ್ಟು ಅವರು ಏನಾದರೂ ಈ ಥರ ಕಲ್ತ್ಕೊಂಡ್ರು ಅಂದರೆ ಅದು ನೀವೇನೇ ಅವರಿಗೆ ರೋಲ್ ಮಾಡಲಾಗಿರ್ತೀರ. ಸೊ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಬೇಡಿ. ನಿಮ್ಗೇನಾದರೂ ಡ್ರಿಂಕಿಂಗು ಸ್ಮೋಕಿಂಗ್ ಏನಾದರೂ ಮಾಡೋ ಅಭ್ಯಾಸ ಇತ್ತು ಅಂದರೆ ಅವರಿಗೆ ಗೊತ್ತಿಲ್ಲದೇ ಮಾಡಿ. ಮತ್ತು ಕುಡ್ಕೊಬಂದು ಕೂಡ ಮನೆಯಲ್ಲಿ ಮಕ್ಕಳ ಮುಂದೆ ಜಗಳವನ್ನು ಮಾಡಬೇಡಿ. ಮುಂದೆ ಅವ್ರೇನಾದರೂ ಡ್ರಿಂಕಿಂಗ್ ಸ್ಮೋಕಿಂಗ್ ಕಲ್ತರು ಅಂದರೆ ಅದಕ್ಕೆ ನೀವೇ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಈ ವಿಷಯದಲ್ಲಿ ಯೋಚನೆ ಮಾಡಿ. ನೀವು ಇದನ್ನ ಯಾವುದೇ ಕಾರಣಕ್ಕೂ ಗಂಡು ಮಕ್ಕಳು ಮುಂದೆ ಮಾಡಕ್ಕೆ ಹೋಗಬೇಡಿ. ಗಂಡು ಮಕ್ಕಳು ನಾವೇನು ಹೇಳ್ತೀವಿ ಅದನ್ನ ಕೇಳಲ್ಲ, ನಾವೇನು ಮಾಡ್ತೀವಿ ಅದನ್ನ ನೋಡ್ಕೊಂಡು ಕಲ್ತ್ಕೊಂತಿರ್ತಾರೆ, ನಾವೇನು ಮಾಡ್ತಿರ್ತೀವಿ ಅದನ್ನ ಅಬ್ಸರ್ವ್ ಮಾಡ್ತಾರೆ, ಮತ್ತೆ ನಿಮ್ಮನ್ನ ನೋಡಿ ಕಲಿತಿರ್ತಾರೆ. ನಿಮ್ಮಲ್ಲಿರೋ ಕ್ವಾಲಿಟಿನ ಅವರು ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಮುಂದೆ ಅವರು ಕೂಡ ತಂದೆ ಆದಾಗ ನಿಮ್ಮ ವಿಷಯಗಳನ್ನ ಕ್ಯಾರಿ ಓವರ್ ಮಾಡ್ತಾರೆ.
ಸೊ ನಾನು ಹೇಳಿರುವ 7 ತಪ್ಪುಗಳನ್ನ ನಿಮ್ಮ ಮಗನ ಮುಂದೆ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ, ನಾವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.